ತುಂಬ ಅದ್ಭುತವಾಗಿ ಕೆತ್ತಿರುವಂಥ ಈ ದೇವಾಲಯ ಯಾವುದೇ ರೀತಿ ಪೂಜೆ ಪುನಸ್ಕಾರ ಈಗ ನಡೀತಾ ಇಲ್ಲ, ಸ್ಮಾರಕವಾಗಿ ಉಳ್ಕೊಂಬಿಟ್ಟೈತೆ. ಅದ್ಭುತ. ಇದು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿರೋದು ಇನ್ನೂ ಹೆಮ್ಮೆ. ಜ್ಯೋತಿರ್ಲಿಂಗೇಶ್ವರ ಸ್ವಾಮಿ, ಜ್ಯೋತಿರ್ಲಿಂಗೇಶ್ವರ ದೇವಸ್ಥಾನ ತುಂಬ ಏನೇನೋ ಆಗಿತ್ತು ಅನಿಸುತ್ತೆ. ಮತ್ತೆ ಎಲ್ಲ ದುರಸ್ತಿ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ನೋಡಿ, ಹಳೇ ದೇವಸ್ಥಾನ, ಇದಕ್ಕೆ ಮತ್ತೆ ಆಲ್ಟ್ರೇಷನ್ ಮಾಡಿರೋದು. ಆಲ್ಟ್ರೇಷನ್ ಮಾಡಿ ಇದನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಇನ್ನೊಂದು ಮ್ಯಾಜಿಕ್ ಏನಂದರೆ, ಇಲ್ಲಿ ಡೋರ್ ಕ್ಲೋಸ್ ಆಗಿದೆ, ಸ್ವಾಮಿ ದರ್ಶನ ಮಾಡೋಕ್ಕಾಗಲ್ಲ ಅಲ್ವಾ. ಆದರೆ ಇಲ್ಲೊಂದು ವಿಂಡೋ ಬರುತ್ತೆ, ಅದು ಭಕ್ತರಿಗೆ ಅಂತಲೇ. ಚಿಕ್ಕದ ಒಂದು ಕಾಣ್ತಿದೆಯಾ, ಇಲ್ಲಿಂದ ದರ್ಶನ ಮಾಡ್ಕೊಬೋದು. ನೋಡಿ, ಇದೊಂದು ಚಿಕ್ಕದು ವಿಂಡೋ ಆದರೆ ಅದರೊಳಗಡೆ ಎಸ್ ಕಾಣಿಸ್ತಾ, ದರ್ಶನ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ. ನೋಡಿ, ನಂದಿ ಮುಂದೆನೇ ದರ್ಶನ ಆಗ್ತಾಯಿದೆ ನಿಮಗೆ. ಒಳ್ಳೆಯದಾಗಲಿ. ಗಂಗಾಧರ ಹರ ಗಂಗಾಧರ ಹರ ಹರ ಬೋಲೆ ನಮಃ ಶಿವಾಯ ನಮಃ. ಸ್ಪೆಷಲ್ ವೆರಿ ಬ್ಯೂಟಿಫುಲ್ ಜ್ಯೋತಿರ್ಲಿಂಗ ದರ್ಶನ. ಇದು ನಮ್ಮ ಹೊಸದುರ್ಗ ತಾಲೂಕಿನ ಹೆಗ್ಗೆರೆಯಲ್ಲಿ ಕಾಣ್ಬೋದು. ನಾವೀಗ ನೋಡ್ತಾ ಇರೋದು ಗಳಗೇಶ್ವರ ಸ್ವಾಮಿ ದೇವಾಲಯ. ಇದು ಸ್ಮಶಾನದ ಆಪೋಸಿಟ್ ಆಗಿರೋದು. ಇದರೊಳಗಿರೋಂಥ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ದರೆ ಅಭೂತಪೂರ್ವ. ಒಂದು ಸತಿ ಒಳಗಡೆ ನೋಡೋಣ ಬನ್ನಿ. ಸಂಪೂರ್ಣವಾಗಿ ಹೊಯ್ಸಳ ಶೈಲಿಯಲ್ಲಿದೆ. ಇಲ್ಲಿ ಚಾವಣಿ ನೋಡಿ ಎಷ್ಟು ಡೀಟೇಲ್ ಆಗಿದೆ. ನೋಡಿ, ಅಲ್ಲೂ ಎಲ್ಲ ತುಂಬ ಕೆತ್ತನೆಗಳಿದೆ. ನೋಡಿ, ತುಂಬ ಡೀಟೇಲ್ ಆಗಿದೆ. ಭರತನಾಟ್ಯ, ಇಂಥ ಒಂದು ಸುಂದರವಾದ ಕಲೆ ನಾವಿಲ್ಲಿ ನೋಡ್ಬೋದು. ಎಲ್ಲ ಸ್ಮಾರಕ ಆಗ್ಬಿಟ್ಟಿದೆ. ಎದುರಿಗೆ ಕಾಣ್ತಾ ಇರೋದು ಸ್ಮಶಾನದ ಎದುರುಗಡೆ ಇರೋ ಸ್ವಾಮಿ ಗಳಗೇಶ್ವರ. ಇಲ್ಲಿ ನಾಗಾಸಾಧುಗಳಾದ ಧನಂಜಯ ಸ್ವಾಮಿಗಳು ಬಂದಿದ್ದರು. ಆವಾಗಿನಿಂದ ಇನ್ನೂ ಸ್ವಲ್ಪ ತುಂಬ ಪ್ರಸಿದ್ಧಿ ಆಯಿತು ಕುಂಭಮೇಳದ ಸಮಯದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ವಾಟ್ಸ್ ಡೀಟೇಲ್. ಇಂಥ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳು ನಮ್ಮ ಸರೌಂಡಿಂಗಲ್ಲಿ ತುಂಬ ಸಿಗುತ್ತೆ. ಅದನ್ನು ಇಲ್ಲಿನ ಗ್ರಾಮಸ್ಥರು ಉಳಿಸ್ಕೊಂಡೋದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿ ದರ್ಶನ ಆಯಿತು. ಎಸ್ಪೆಷಲಿ ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ವಿಂಡೋ ಒಳಗಿಂದ ನೋಡಿದ್ದು ಇನ್ನೂ ಸಖತ್ತಾಗಿತ್ತು.
ವಿಶೇಷತೆ ಏನಪ್ಪ ಅಂತಂದರೆ ಇದು ರುದ್ರಭೂಮಿ. ಈ ರುದ್ರಭೂಮಿ ಆಪೋಸಿಟಲ್ಲಿ ಶಿವ. ಕಾಶಿಯಲ್ಲಿ ಬಿಟ್ಟರೆ ಇದೇ ಜಾಗದಲ್ಲಿ ಅಂತ ಇರೋದು, ಸ್ಮಶಾನದಲ್ಲಿ. ಅದೇ ಇಲ್ಲಿನ ಪ್ರಸಿದ್ಧಿ. ನೋಡಿ ಸ್ಮಶಾನ, ಇಲ್ಲಿ ಬೋರ್ಡ್ ಕಾಣಿಸ್ತಿದೆ, ಸಾರ್ವಜನಿಕ ಸ್ಮಶಾನ. ಎಸ್, ಕಾಣಿಸ್ತಿದೆಯಾ? ಇದರ ಆಪೋಸಿಟಲ್ಲಿ ಗಡಗೇಶ್ವರ. ಈ ಸ್ವಾಮಿಯ ವಿಶೇಷತೆ ಏನಪ್ಪ ಅಂದರೆ ಯಾವುದೇ ಜಾತಿ ಭೇದ ಭಾವ ವರ್ಣ ಯಾವುದೇ ರೀತಿ ಭೇದ ಭಾವ ಇಲ್ಲ. ಯಾರು ಬೇಕಾದರೂ ಬಂದು ಮುಟ್ಟಿ ಪೂಜೆ ಮಾಡ್ಬೋದು. ಅದು ಇಲ್ಲಿನ ಒಂದು ನಂಬಿಕೆ, ಸ್ವಾಮಿಯ ಆಶೀರ್ವಾದ. ಆ ಡೀಟೇಲ್ಸು ನನಗೆ ನೆಕ್ಸ್ಟ್ ಲೆವೆಲ್ ಅನಿಸ್ತಿರೋದು. ಆ ಚಾವಣಿಯಲ್ಲಿ ಆ ರೇಂಜಲ್ಲಿ ವರ್ಕ್ ಮಾಡಿ ಆ ಥರ ಇಟ್ಟಿದ್ದಾರೆ. ಆ ಒಂದು ಕಲೆ ಮುಂದೆ ಏನೂ ಅಲ್ಲ. ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್. ಇವೆಲ್ಲ ನಮ್ಮಲ್ಲೇ ಇದೆ, ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾರೆ.